ಗುರುವಿನ ಗುಲಾಮನಾಗುವವರೆಗೂ ದೊರಕದಯ್ಯ ಮುಕುತಿ. ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಗುರುವಿನ ಕೃಪೆ ಒಂದು ನಮ್ಮ ಮೇಲಿದ್ರೆ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳು ನಮಗೆ ಮೊದಲನೇ ಗುರುಗಳು, ನಮಗೆ ವಿದ್ಯಾದಾನ ಮಾಡಿದಂಥ ಗುರುಗಳು, ನಾವು ಆಧ್ಯಾತ್ಮಿಕವಾಗಿ ಭಾವಿಸಿರುವಂಥ ಗುರುಗಳು, ನಮಗೆ ಒಂದು ವೃತ್ತಿನ ಕಲಿಸ್ಕೊಟ್ಟು ನಮ್ಮ ಜೀವನಕ್ಕೆ ಮಾರ್ಗ ತೋರಿಸ್ತೋರು ಕೂಡ ಗುರುಗಳೇ. ನಾಳೆ ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಅಂತ ಕೂಡ ಕರೀತಾರೆ, ಆಷಾಢ ಪೌರ್ಣಮಿ. ನಾಳೆ ತುಂಬಾ ವಿಶೇಷವಾಗಿರೋ ದಿನ. ಗುರು ಪೌರ್ಣಮಿ ಪೂಜೆನ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿ ಕೆಲವರು ಮೆಸೇಜ್ ಮಾಡಿದ್ರಿ. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದು ನಿಮ್ಮ ಮನೆಯಲ್ಲಿರುವಂಥ ಸಾಯಿಬಾಬಾ ಫೋಟೋ, ಗುರು ರಾಘವೇಂದ್ರ ಸ್ವಾಮಿ ಫೋಟೋ, ದತ್ತಾತ್ರೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹಗಳಿತ್ತು ಅಂದರೆ ನೀವು ಫೋಟೋಗೆ ಪೂಜೆ ಮಾಡಿಕೊಂಡು ವಿಗ್ರಹಗಳಿಗೆ ಅಭಿಷೇಕ ಅರ್ಚನೆ ಮಾಡಿಕೊಂಡು ಸಾಧ್ಯ ಆಯಿತು ಅಂದರೆ ಸಿಹಿ ನೈವೇದ್ಯ ಇಡಿ, ಆಗಲಿಲ್ಲ ಅಂದರೆ ಹಾಲು ಹಣ್ಣನ್ನು ಇಟ್ಟು ತುಪ್ಪದ ದೀಪ ಹಚ್ಚಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಮೇಲೆ ನೀವು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಆಗಲಿಲ್ಲ ಅಂದರೆ ಸಂಜೆ ಮನೆಯಲ್ಲೇ ದೇವ್ರಿಗೆ ಪೂಜೆ ಮಾಡಿ ಫಲಾಹಾರ ತಗೋಬೋದು. ನೀವು ಗುರು ಅಂತ ಭಾವಿಸಿರೋ ಯಾವುದೇ ಗುರುಗಳೇ ಆಗಿರ್ಬೋದು, ಅವ್ರ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಗುರು ಪೌರ್ಣಮಿಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ.